ವರ್ತಮಾನದಲ್ಲಿ ಬದುಕು. ಬುದ್ಧ ಹೇಳುತ್ತಾನೆ, ಗತಕಾಲವು ಈಗಾಗಲೇ ಕಳೆದು ಹೋಗಿದೆ, ಭವಿಷ್ಯವು ಇನ್ನೂ ಬಂದಿಲ್ಲ. ನೀವು ಬದುಕಲು ಸಾಧ್ಯವಿರುವುದು ಕೇವಲ ಒಂದೇ ಕ್ಷಣದಲ್ಲಿ, ಅದೇ ಈ ವರ್ತಮಾನ ಕ್ಷಣ. ನಮ್ಮ ಮನಸ್ಸು ಶಾಂತಿ ಕಳೆದುಕೊಳ್ಳಲು ಮುಖ್ಯ ಕಾರಣವೆಂದರೆ ಅದು ಒಂದೋ ಹಿಂದಿನ ತಪ್ಪುಗಳು ಮತ್ತು ನೋವುಗಳ ಬಗ್ಗೆ ಯೋಚಿಸುತ್ತಿರುತ್ತದೆ, ಇಲ್ಲವೇ ಮುಂದಿನ ಭವಿಷ್ಯದ ಬಗ್ಗೆ ಆತಂಕಪಡುತ್ತಿರುತ್ತದೆ. ಮನಸ್ಸಿಗೆ ಪಾಠ: ನೀವು ಉಸಿರಾಡುತ್ತಿರುವ ಈ ಕ್ಷಣ ಮಾತ್ರ ನಿಮ್ಮ ಕೈಯಲ್ಲಿದೆ. ಕೆಲಸ ಮಾಡುವಾಗ ಕೇವಲ ಆ ಕೆಲಸದ ಮೇಲೆ ಗಮನವಿಡಿ. ಊಟ ಮಾಡುವಾಗ ಊಟದ ರುಚಿಯನ್ನು ಸವಿಯಿರಿ. ನಿಮ್ಮ ಗಮನ ವರ್ತಮಾನಕ್ಕೆ ಬಂದ ತಕ್ಷಣ ಆತಂಕಗಳು ಮಾಯವಾಗುತ್ತವೆ. 2. ಅಂಟಿಕೊಳ್ಳದಿರುವುದು. ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ ಎಂಬುದನ್ನು ಒಪ್ಪಿಕೊಳ್ಳದಿರುವುದೇ ನಮ್ಮ ದುಃಖಕ್ಕೆ ಕಾರಣ. ಬುದ್ಧ ಇದನ್ನು ಅನಿತ್ಯ, ಅಂದರೆ ಎಲ್ಲವೂ ತಾತ್ಕಾಲಿಕ ಎಂದು ಕರೆದಿದ್ದಾನೆ. ನಮಗೆ ಬೇಕಾದ ವಸ್ತುಗಳು, ವ್ಯಕ್ತಿಗಳು ಅಥವಾ ಪರಿಸ್ಥಿತಿಗಳು ಯಾವಾಗಲೂ ಹಾಗೇ ಇರಬೇಕು ಎಂದು ನಾವು ಅಂಟಿಕೊಳ್ಳುತ್ತೇವೆ. ಅವು ಬದಲಾದಾಗ ನಮಗೆ ನೋವಾಗುತ್ತದೆ. ಮನಸ್ಸಿಗೆ ಪಾಠ: ಸುಖ ಬರಲಿ ಅಥವಾ ಕಷ್ಟ ಬರಲಿ, ಇದೂ ಕೂಡ ಕಳೆದು ಹೋಗುತ್ತದೆ ಎಂಬ ಸತ್ಯವನ್ನು ನೆನಪಿಡಿ. ಯಾವುದನ್ನು ಅತಿಯಾಗಿ ಹಿಡಿದಿಟ್ಟುಕೊಳ್ಳಬೇಡಿ. ಮುಷ್ಟಿ ಬಿಗಿ ಹಿಡಿದರೆ ನೋವಾಗುತ್ತದೆ, ಮುಷ್ಟಿ ತೆರೆದರೆ ಗಾಳಿ ಹಗುರವಾಗಿ ಓಡಾಡುತ್ತದೆ. ನಿಮ್ಮ ಮನಸ್ಸನ್ನು ಮುಷ್ಟಿ ತೆರೆದಂತೆ ಹಗುರವಾಗಿಸಿ. 3. ಮೌನ ಮತ್ತು ಮಾತುಗಳ ನಿಯಂತ್ರಣ. ಬುದ್ಧ ಹೇಳುತ್ತಾನೆ, ಬೇರೆಯವರ ತಪ್ಪುಗಳನ್ನು ಹುಡುಕುವ ಬದಲು ನಿಮ್ಮ ಸ್ವಂತ ನಡವಳಿಕೆಯನ್ನು ಪರೀಕ್ಷಿಸಿಕೊಳ್ಳಿ. ನಾವು ದಿನವಿಡೀ ಬೇರೆಯವರ ಬಗ್ಗೆ ಮಾತನಾಡುತ್ತಾ, ಅವರ ಬಗ್ಗೆ ತೀರ್ಪು ನೀಡುತ್ತಾ ನಮ್ಮ ಶಕ್ತಿಯನ್ನು ವ್ಯಯ ಮಾಡುತ್ತೇವೆ. ಬೇರೆಯವರ ಮಾತುಗಳು ನಮ್ಮ ಶಾಂತಿಯನ್ನು ಕಡದಲು ನಾವು ಬಿಡುತ್ತೇವೆ. ಮನಸ್ಸಿಗೆ ಪಾಠ: ದಿನದಲ್ಲಿ ಕನಿಷ್ಠ 10 ನಿಮಿಷ ಮೌನವಾಗಿರಿ. ಯಾರ ಬಗ್ಗೆಯೂ ನಕಾರಾತ್ಮಕವಾಗಿ ಮಾತನಾಡಬೇಡಿ. ನಿಮ್ಮ ಮಾತುಗಳು ಮೌನಕ್ಕಿಂತ ಸುಂದರವಾಗಿದ್ದರೆ ಮಾತ್ರ ಮಾತನಾಡಿ, ಇಲ್ಲದಿದ್ದರೆ ಮೌನವೇ ಶ್ರೇಷ್ಠ. ಮೌನವು ಮನಸ್ಸಿನ ಗೊಂದಲಗಳನ್ನು ತಿಳಿಗೊಳಿಸುತ್ತದೆ. 4. ಕೋಪವೆಂಬುದು ನಮಗೇ ಕೊಡುವ ಶಿಕ್ಷೆ. ಬುದ್ಧನ ಅತ್ಯಂತ ಪ್ರಸಿದ್ಧ ನುಡಿಗಟ್ಟು: ಕೋಪ ಮಾಡಿಕೊಳ್ಳುವುದು ಎಂದರೆ ನಾವೇ ವಿಷ ಕುಡಿದು ಶತ್ರು ಸಾಯಲಿ ಎಂದು ಕಾಯುವಂತೆ. ಬೇರೆಯವರ ಮೇಲೆ ನಾವು ಕೋಪ ಮಾಡಿಕೊಂಡಾಗ ಮೊದಲು ಸುಡುವುದು ನಮ್ಮ ಮನಸ್ಸೇ ಹೊರತು ಅವರದ್ದಲ್ಲ. ಕೋಪವು ಸುಂದರವಾದ ಮನಸ್ಸನ್ನು ರಾಕ್ಷಸನನ್ನಾಗಿ ಮಾಡುತ್ತದೆ. ಮನಸ್ಸಿಗೆ ಪಾಠ: ಯಾರಾದರೂ ನಿಮಗೆ ತಪ್ಪು ಮಾಡಿದಾಗ ಅವರಿಗಾಗದಿದ್ದರೂ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಅವರನ್ನು ಕ್ಷಮಿಸಿಬಿಡಿ. ಕ್ಷಮಿಸುವುದು ಎಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದಲ್ಲ, ಬದಲಾಗಿ ಆ ನೋವಿನಿಂದ ನೀವು ಬಿಡುಗಡೆ ಹೊಂದುವುದು. 5. ಶ್ವಾಸದ ಕಡೆಗೆ ಗಮನ. ಆನಾಪಾನಸತಿ. ಮನಸ್ಸನ್ನು ಶಾಂತಗೊಳಿಸಲು ಬುದ್ಧ ಕಲಿಸಿದ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಮಾರ್ಗವೆಂದರೆ ಉಸಿರಾಟದ ಮೇಲೆ ಗಮನವಿಡುವುದು. ಮನಸ್ಸು ಕೋತಿಯಂತೆ ಅತ್ತಿತ್ತ ಓಡಾಡುತ್ತಿರುವಾಗ ಅದನ್ನು ಪಳಗಿಸಲು ಉಸಿರಾಟವೇ ಹಗ್ಗ. ಮನಸ್ಸಿಗೆ ಪಾಠ: ಬೆನ್ನು ನೇರವಾಗಿಟ್ಟು ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ. ನಿಮ್ಮ ಉಸಿರು ಒಳಗೆ ಹೋಗುವುದನ್ನು ಮತ್ತು ಹೊರಗೆ ಬರುವುದನ್ನು ಕೇವಲ ಗಮನಿಸಿ. ಯಾವುದೇ ಆಲೋಚನೆಗಳು ಬರಲಿ ಹೋಗಲಿ, ನೀವು ಕೇವಲ ಉಸಿರನ್ನು ಗಮನಿಸಿ. 5 ನಿಮಿಷ ಹೀಗೆ ಮಾಡಿದರೆ ಮನಸ್ಸಿನ ಅಲೆಗಳು ತಣ್ಣಗಾಗುತ್ತವೆ. 10 ನಿಮಿಷದ ಚಿಂತನೆಯ ಸಾರಾಂಶ. ಏಕವೇ: ಮನಸ್ಸಿನ ಶಾಂತಿ ಎನ್ನುವುದು ಹೊರಗಿನ ಪ್ರಪಂಚದಿಂದ ಸಿಗುವ ವಸ್ತುವಲ್ಲ, ಅದು ನಮ್ಮ ಒಳಮನಸ್ಸಿನ ಶಿಸ್ತು. ವರ್ತಮಾನದಲ್ಲಿರಿ, ತಾತ್ಕಾಲಿಕತೆಯನ್ನು ಒಪ್ಪಿಕೊಳ್ಳಿ, ಮೌನಕ್ಕೆ ಶರಣಾಗಿ, ಕೋಪವನ್ನು ಬಿಡಿ, ಉಸಿರನ್ನು ಗಮನಿಸಿ. ಬುದ್ಧನ ಈ ತತ್ವಗಳನ್ನು ಓದಿದ ಮೇಲೆ ನಿಮ್ಮ ಮನಸ್ಸು ಹಗುರವನಿಸಿತೆ? ಮುಂದಿನ ಹೆಜ್ಜೆಯಾಗಿ ನಾನು ಏನು ಮಾಡಲಿ?